ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಎಷ್ಟೇ ದೊಡ್ಡ ಹೊಟ್ಟೆ ಇದ್ರೂ ಕೂಡ ಕರಗಿ ನೀರಾಗತ್ತೆ ಇವತ್ತಿನ ಮನೆಮದ್ದು ಮಾಡೋದ್ರಿಂದ. ಹೌದು ಫ್ರೆಂಡ್ಸ್, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕೆಮಿಕಲ್ ಪ್ರಾಡಕ್ಟ್ ತಗೊಂಡಿದೀವಿ ಅಂತ ಭಯ ಕೂಡ ಇಲ್ಲ. ಮನೇಲಿ ಇದ್ಕೊಂಡೆ ಈಸಿಯಾಗಿ ನಿಮ್ಮ ತೂಕವನ್ನು, ಬೆಳ್ಳಿ ಫ್ಯಾಟನ್ನು ಕರೆಸ್ಕೊಳ್ಬೋದು. ನಿಮ್ಮ ಹೆಲ್ತ್ ಇಂಪ್ರೂವ್ ಆಗೋದ್ರ ಜೊತೆಗೆ ನಿಮ್ಮ ಬಾಡಿಗೆ ಒಂದು ಒಳ್ಳೆ ಶೇಪ್ ಕೂಡ ಬರುತ್ತೆ. ನೀವು ಈಸಿಯಾಗಿ, ಫಾಸ್ಟಾಗಿ, ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಒಳ್ಳೊಳ್ಳೆ ಟಿಪ್ಸ್ಗಳಿದೆ. ನಾನು ಕೂಡ ಇದೇ ರೀತಿ ನನ್ನ ತೂಕವನ್ನು ಕಡಿಮೆ ಮಾಡ್ಕೊಂಡಿರೋದು. ನನ್ನ ಫ್ರೆಂಡ್ಸಿಗೆ ಕೂಡ ಈ ವಿಧಾನವನ್ನು ಹೇಳಿದ್ದೀನಿ. ಎಲ್ಲರೂ ಇದನ್ನೇ ಫಾಲೋ ಮಾಡಿ ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿದ್ದಾರೆ. ಬನ್ನಿ ಹಾಗಿದ್ರೆ ಫಟಾಫಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದಾಗ ಮುಖ್ಯವಾಗಿ ನಮ್ಮ ಗಟ್ ಹೆಲ್ತ್ ತುಂಬ ಚೆನ್ನಾಗಿರಬೇಕು. ಸರಿಯಾಗಿ ಡೈಜೆಸ್ಟ್ ಆಗದೆ ಪೂರ್ ಗಟ್ ಹೆಲ್ತ್ ಇದ್ದರೆ ನಾವು ದಪ್ಪ ಆಗ್ತಾ ಹೋಗ್ತೀವಿ. ಯಾಕಂದರೆ ತಿನ್ನಂಥ ಆಹಾರ ಸರಿ ಡೈಜೆಸ್ಟ್ ಆಗೋದಿಲ್ಲ. ಇದರಿಂದ ಅದು ಫ್ಯಾಟಿಗೆ ಕನ್ವರ್ಟ್ ಆಗಿ ನಮ್ಮ ಬಾಡಿಯಲ್ಲಿ ಸೇರ್ಕೊಳ್ತಾ ಬರುತ್ತೆ, ಹೊಟ್ಟೆ ದಪ್ಪ ಆಗ್ತಾ ಬರುತ್ತೆ. ಇದನ್ನು ಸರಿಪಡಿಸ್ಬೇಕು ಅಂದರೆ ನಮ್ಮ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡಬೇಕು, ಎನರ್ಜಿನ ಇನ್ಕ್ರೀಸ್ ಮಾಡಬೇಕು. ಇದರಿಂದ ಫ್ಯಾಟ್ ಬರ್ನ್ ಆಗುತ್ತೆ. ಬೆಲ್ಲಿ ಫ್ಯಾಟ್ ಕೂಡ ಬರ್ನ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ದೇಹದ ಬೇಡವಾದ ಭಾಗದಲ್ಲಿ ಬೊಜ್ಜು ಕಲೆಕ್ಟ್ ಆಗ್ತಾ ಬಂದರೂ ಕೂಡ ಅದು ಕರಗತ್ತೆ. ಅದ್ಭುತವಾದಂಥ ಈ ನೀರನ್ನು ನಾವು ತಯಾರಿಸಿ ಕುಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಮ್ಯಾಜಿಕ್ ವಾಟರನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ. ಇದನ್ನು ನಾವು ತಯಾರಿ ಮಾಡಲಿಕ್ಕೆ ರಾತ್ರಿಯೇ ಪ್ರಿಪ್ರೇಷನ್ ಮಾಡಬೇಕು. ಅಂದರೆ ಮಲಗೋದಕ್ಕಿಂತ ಮೊದಲು ನಾವು ಇದನ್ನು ತಯಾರಿ ಮಾಡ್ಕೊಳ್ಬೇಕು. ಅಂದರೆ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ನಾನು 4 ಲವಂಗವನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಗ್ಲಾಸಿಗೆ ನಾವು ಹಾಕ್ಕೊಳ್ಳೋಣ. ಈ ಲವಂಗದಲ್ಲಿ ಖಾಲಿ ತೊಟ್ಟಷ್ಟೇ ಇರಬಾರ್ದು, ಮುಂದೆ ಮೊಗ್ಗಂತ ಹೇಳ್ತೀವಲ್ಲ ಅದಿರಬೇಕು. ಇದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಬೇಕಾದಂಥ ಅಂಶ ಕೂಡ ಇದರಲ್ಲಿದೆ. ಇದನ್ನು ನಾವು ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. 4 ಲವಂಗವನ್ನು ತೊಗೊಂಡಿದ್ದೀವಲ್ವ, ಅದೇ ರೀತಿ ನೆಕ್ಸ್ಟ್ ನಾವು ಅಜ್ವಾನವನ್ನು ತೊಗೊಳ್ಳೋಣ. ಅಜ್ವಾನ 1/4 ಸ್ಪೂನ್ ಆದರೆ ಸಾಕಾಗತ್ತೆ. ಅಜ್ವಾನ ಒಂದು ರೀತಿಯ ಡೈಜೆಸ್ಟಿವ್ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಸರಿಯಾಗತ್ತೆ. ನಾವು ಕ್ಯಾಲೋರೀಸನ್ನು ರೆಡ್ಯೂಸ್ ಮಾಡಲಿಕ್ಕೆ, ಈಸಿಯಾಗಿ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು. 1/4 ಸ್ಪೂನು ಆಗುವಷ್ಟು ಅಜ್ವಾನವನ್ನು ತಗೊಳ್ಳಿ. ಫ್ರೆಂಡ್ಸ್, ಕೆಲವರಿಗೆ ನೀರು ಮೈ ಅಂತ ಹೇಳ್ತೀವಿ, ಒಂಥರ ಬೊಜ್ಜು ಊದ್ಕೊಂಡಿರ್ತಾರೆ. ಅಂಥವರಿಗೆ ಅಜ್ವಾನ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅಂದರೆ ಅವರಿಗೆ ಗಟ್ಟಿ ಮೈ ಇರೋದಿಲ್ಲ. ಇವತ್ತಿನ ಮನೆಮದ್ದು ಮಾಡಿದರೆ ಫಾಸ್ಟಾಗಿ ಅವರ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ನಾವು ಸೋಂಪು ಕಾಳನ್ನು ತಗೊಳ್ಳೋಣ. ಇದನ್ನು ಸೋಂಪು ಅಂತಲೂ ಕೆಲವರು ಕರೀತಾರೆ, ಬಡೆ ಸೊಪ್ಪು ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಫಿನೆಲ್ ಸೀಡ್ಸ್ ಅಂತಲೂ ಕರೀತಾರೆ. ನಿಮ್ಗೆ ಗೊತ್ತಿರ್ಬೋದು, ನಾವು ಯಾವುದೇ ರೆಸ್ಟೋರೆಂಟ್ಗಳಿಗೆ ಹೋದರೆ ಊಟ ಆದ ತಕ್ಷಣ ಸೋಂಪು ಕಾಳನ್ನು ತಿನ್ನಲಿಕ್ಕೆ ಕೊಡ್ತಾರೆ, ಈಸಿಯಾಗಿ ನಾವು ತಿನ್ನಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಲಿ ಅಂತ ಹೇಳಿ. ಈ ಸೋಂಪು ಕಾಳು ಬಾಡಿನ ಡಿಟಾಕ್ಸ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ದೇಹಕ್ಕೆ ಒಂದು ತಂಪನ್ನು ಕೊಡುತ್ತೆ. ಅದರಲ್ಲೂ ಈ ಬೇಸಿಗೆಯಲ್ಲಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸೋಂಪು ಕಾಳು ತುಂಬ ಒಳ್ಳೆಯದು. ನಾವು ಈ ಪದಾರ್ಥಗಳನ್ನು ನೀರಿನಲ್ಲಿ ನೆನೆಸಿಡಬೇಕು. ಹಾಗಾಗಿ ನಾನಿಲ್ಲಿ ಕುಡಿಯುವಂಥ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ. ನಾನು ಡೈಲಿ ಕುಡಿಯುವ ನೀರಿಗೆ ಈ ರೀತಿ ತುಳಸಿ ಎಲೆಗಳನ್ನು ಹಾಕಿ ಇಡ್ತೀನಿ. ತುಳಸಿ ಎಲೆ ಕೂಡ ನಮ್ಮ ವೆಯ್ಟನ್ನು ಲಾಸ್ ಮಾಡಲಿಕ್ಕೆ, ಬೊಜ್ಜನ್ನು ಕರಗಿಸ್ಲಿಕ್ಕೆ, ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಈ ತುಳಸಿ ಎಲೆ ಹಾಕಿದ ನೀರನ್ನು ನಾವು ಇದಕ್ಕೆ ಸೇರಿಸೋದು ಫ್ಯಾಟನ್ನು ಮೆಲ್ಟ್ ಮಾಡಲಿಕ್ಕೆ ಕೂಡ ತುಳಸಿ ಎಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಅದೇ ನೀರನ್ನು ನೋಡಿ ಈ ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಇದ್ರ ಮೇಲೆ ಮುಚ್ಚಿಟ್ರೆ ಆಗುತ್ತೆ. ಬೆಳಗಾಗೋಷ್ಟೊತ್ತಿಗೆ ಇದರಲ್ಲಿರುವ ಸತ್ವ ಎಲ್ಲ ಚೆನ್ನಾಗಿ ನೀರಿನಲ್ಲಿ ಬಿಟ್ಟಿರುತ್ತೆ. ಅದರಲ್ಲೂ ಲವಂಗ, ಅಜ್ವಾನ ಮತ್ತು ಸೋಂಪು ಕಾಳು ಚೆನ್ನಾಗಿ ನೀರಿನಲ್ಲಿ ನೆಂದು ಅದರ ಸತ್ವವನ್ನು ಚೆನ್ನಾಗಿ ಬಿಟ್ಟಿರುತ್ತೆ. ಬೆಳಗ್ಗೆ ನಾವು ಈ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿಬೇಕು. ಅಷ್ಟು ಚೆನ್ನಾಗಿ ನಮ್ಮ ಹೊಟ್ಟೆಗೆ ಒಳ್ಳೆಯದು. ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡಿ, ನಮ್ಮ ಹೊಟ್ಟೆಯಲ್ಲಿ ಇಡೀ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕಲ್ಮಶವನ್ನು ಹೊರಹಾಕಲಿಕ್ಕೆ ತುಂಬಾ ಸಹಕಾರಿಯಾಗತ್ತೆ. ಇವಾಗ ನೋಡಿ, ಈ ನೀರನ್ನು ನಾವು ಸ್ವಲ್ಪ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ತಿದ್ರಲ್ಲ, ಸೂಪರ್ ಆಗಿರೋ ಒಂದು ನೀರು ತಯಾರಾಯಿತು. ಅದು ನಮ್ಮ ವೆಯ್ಟ್ ಲಾಸಿಗಂತೂ ತುಂಬಾ ಒಳ್ಳೆಯದು. ವೆಯ್ಟ್ ಕಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದಕ್ಕಿವಾಗ
ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡೋಣ. ಅರ್ಧ ಹೋಳು ಆಗುವಷ್ಟು ಲೆಮನ್ ಜ್ಯೂಸ್ ಆ್ಯಡ್ ಮಾಡೋಣ. ಈ ಲೆಮನ್ ಜ್ಯೂಸಲ್ಲಿ ವಿಟಮಿನ್ ಸಿ ಇದೆಯಲ್ಲ, ಇದು ನಮ್ಮ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡೋದ್ರ ಜೊತೆಗೆ ವೆಯ್ಟ್ ಲಾಸನ್ನು ಇದು ಇನ್ಕ್ರೀಸ್ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ರೆಡಿ ಆಯಿತು ಈ ಅದ್ಭುತವಾದಂಥ ಜ್ಯೂಸನ್ನು. ಹಾಗೆ ನಾವು ಕುಡಿಬೋದು. ಒಂದು ವೇಳೆ ನಿಮಗೆ ಕುಡಿಯೋಕ್ಕೆ ಅಷ್ಟು ಇಷ್ಟ ಆಗಿಲ್ಲ ಅಂದರೆ ಇದಕ್ಕೆ 1 ಸ್ಪೂನ್ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಫ್ರೆಂಡ್ಸ್, ಇದು ಎಷ್ಟು ಅದ್ಭುತವಾದಂಥ ಡ್ರಿಂಕ್ಸ್ ಅಂದರೆ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಇಲ್ಲಿ ಲಿಂಬೆಹಣ್ಣನ್ನು ಸೇರಿಸಿದ್ದೀವಿ ಮತ್ತು ಅದರಲ್ಲೂ ಮುಖ್ಯವಾಗಿ ಲವಂಗವನ್ನು ಸೇರಿಸಿದ್ದೀವಿ. ಈ ಎರಡೂ ಪದಾರ್ಥಗಳು ನಮಗೆ ತುಂಬ ಹೊಟ್ಟೆ ಹಸಿದಾಗ ತುಂಬ ತಿಂತೀವಲ್ಲ, ಆ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಹೆಚ್ಚಿಗೆ ತಿನ್ನುವುದನ್ನು ಕಡಿಮೆ ಮಾಡೋದು. ಅದಲ್ಲದೆ ನಮಗೆ ವೆಯ್ಟ್ ಲಾಸ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾಗ ಒಂಥರ ಸುಸ್ತಾಗೋದು, ವೀಕ್ನೆಸ್ ಆಗೋದು ಹಾಗೆಲ್ಲ ಆಗ್ತಿರುತ್ತಲ್ಲ, ಅದೆಲ್ಲ ಈ ಡ್ರಿಂಕ್ಸ್ ಕುಡಿತಾ ಬಂದರೆ ಆಗೋದೇ ಇಲ್ಲ. ನಮ್ಮಲ್ಲಿ ಒಂದು ಎನರ್ಜಿ ಹಾಗೆ ಉಳಿಯುತ್ತೆ. ಒಂದು ವೇಳೆ ಯಾರಿಗಾದರೂ ಶುಗರು BP ಇದ್ದರೆ ಅಂಥವ್ರು ಈ ಡ್ರಿಂಕ್ಸನ್ನು ಆರಾಮಾಗಿ ಕುಡಿಬೋದು. ಎಲ್ಲದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಈ ಡ್ರಿಂಕ್ಸ್ ಕುಡಿತಾ ಬಂದರೆ ಡೇ ಬೈ ಡೇ ವೆಯ್ಟ್ ಲಾಸ್ ಆಗ್ತಾನೆ ಹೋಗುತ್ತೆ. ಬೆಲ್ಲಿ ಫ್ಯಾಟ್ ಹಿಂದೆ ಹೋಗ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ಫ್ಯಾಟ್ ಕಟ್ಟರ್ ಡ್ರಿಂಕ್ಸ್ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಈ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಇನ್ನೂ ಈಸಿಯಾಗಿ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಅದರಲ್ಲಿ ಫಸ್ಟ್ ಹೇಳಬೇಕು ಅಂದರೆ ಸ್ಟ್ರೆಸ್. ಯಾರು ಸ್ಟ್ರೆಸ್ಸರ್ಗೆ ಒಳಗಾಗ್ತಾರೋ ಅವರಿಗೆ ವೆಯ್ಟ್ ಲಾಸ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿಗೆ ಒಂದು ಸಿಗ್ನಲ್ ಸಿಗುತ್ತೆ, ಏನೋ ಪ್ರಾಬ್ಲಮ್ಸ್ ಆಗಿದೆ, ಹಾಗಾಗಿ ನಮ್ಮ ಫ್ಯಾಟನ್ನು ನಾವು ರಿಸರ್ವ್ ಮಾಡಿ ಇಟ್ಕೊಳ್ಬೇಕು ಅಂತ ಅದಕ್ಕೆ ಅನಿಸ್ತಾ ಇರುತ್ತೆ. ಆವಾಗ ಫ್ಯಾಟ್ ರೆಡ್ಯೂಸ್ ಆಗೋ ಬದಲು ನಮ್ಮ ಬಾಡಿಯಲ್ಲಿ ಫ್ಯಾಟ್ ಸ್ಟೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟ್ರೆಸ್ಸು ಮತ್ತು ಟೆನ್ಷನ್ ಜಾಸ್ತಿ ಆದಾಗ ಅದನ್ನು ತಪ್ಪಿಸ್ಕೊಳ್ಬೇಕು, ಅದರಿಂದ ಪಾರಾಗಬೇಕು, ಮನಸ್ಸಿಗೆ ಒಂದು ಸಮಾಧಾನ ಆಗಬೇಕು ಅಂತ ಹೆಚ್ಚಿನ ಆಹಾರ ಸೇವನೆ ಮಾಡ್ತಾರೆ. ಇದು ಕೂಡ ನಾವು ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಹಾಗಾಗಿ ದೇಹದ ಹಲವಾರು ಭಾಗದಲ್ಲಿ ಫ್ಯಾಟ್ ಸ್ಟೋರ್ ಆಗ್ತಾ ಬರುತ್ತೆ. ಆವಾಗ ನಾವು ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಸ್ಟ್ರೆಸ್ಸಿಗೆ ಒಳಗಾಗಬಾರ್ದು, ಟೆನ್ಷನ್ ಮಾಡ್ಕೊಳ್ಬಾರ್ದು. ಈ ಟೆನ್ಷನನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಯೋಗ ಮಾಡೋದು, ಧ್ಯಾನ ಮಾಡೋದು, ಮತ್ತು ಮನೆಯಲ್ಲಿ ಗಾರ್ಡನಿಂಗ್ ಮಾಡೋದು, ಈ ರೀತಿ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ಅರ್ಲಿ ಮಾರ್ನಿಂಗ್ ಇವೆಲ್ಲವೂ ನಮಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ತಪ್ಪು ಮಾಡೋದಂದರೆ ನಾವು ಬೇಕಾದಲ್ಲಿ ಜಂಕ್ ಫುಡ್ಗಳನ್ನು ಸೇವನೆ ಮಾಡೋದು. ಇದರಿಂದ ನಮಗೆ ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿ ಉಂಟಾಗುತ್ತೆ. ಆವಾಗ ವೆಯ್ಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ ಮತ್ತು ಎಂಟಿ ಕ್ಯಾಲೋರೀಸ್ ಫುಡ್ ಅಂತಲೇ ಕರಿತೀವಿ. ಅಂಥ ಫುಡ್ ಸೇವನೆ ಮಾಡ್ತಾ ಬಂದರೆ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಬದಲು ನಾವು ತರಕಾರಿಗಳ ಸೇವನೆ ಮಾಡಬೇಕು. ತರಕಾರಿಗಳಿಂದ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ನಮಗೆ ನಮ್ಮ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ಗಳು ಚೆನ್ನಾಗಿ ಸಿಗುತ್ತೆ. ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ, ನಾವು ವೆಯ್ಟ್ ಲಾಸ್ ಮಾಡಲೇಬೇಕು ಅಂದ್ಕೊಂಡಾಗ ಚೆನ್ನಾಗಿ ನಿದ್ದೆ ಮಾಡಬೇಕು. ಇದರಿಂದ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯ ಇಂಟರ್ನಲ್ ಇಂಜುರೀಸ್ ಆಗಿದ್ರೂ ಕೂಡ ಅದೆಲ್ಲ ರಿಕವರಿ ಆಗ್ತಾ ಬರುತ್ತೆ. ಯಾವುದೇ ಸೆಲ್ಸ್ಗಳು ಡ್ಯಾಮೇಜ್ ಆಗಿದ್ರೂ ಅದೆಲ್ಲ ಸರಿ ಆಗ್ತಾ ಬರುತ್ತೆ. ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ಇದ್ರ ಜೊತೆಗೇ ನಮ್ಮ ಫ್ಯಾಟ್ ಕೂಡ ಬರ್ನ್ ಆಗ್ತಾ ಬರುತ್ತೆ. ಅಷ್ಟು ಚೆನ್ನಾಗಿ ನಮಗೆ ಈ ನಿದ್ರೆ ಅನ್ನೋದು ಹೆಲ್ಪ್ ಮಾಡುತ್ತೆ. ನಾನು ಮೊದಲೇ ಹೇಳಿದಂಥ ಇಂಪಾರ್ಟೆಂಟ್ ಆದಂಥ ವೆಯ್ಟ್ ಲಾಸ್ ಡ್ರಿಂಕ್ಸ್ ಕುಡಿಯೋದ್ರ ಜೊತೆಗೆ ಈ ಎಲ್ಲ ಟಿಪ್ಸ್ಗಳು ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಎಕ್ಸಸೈಸ್ ಕೂಡ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬಾಡಿಯ ಕ್ಯಾಲೋರೀಸನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗತ್ತೆ. ಸ್ಟೆಪ್ಸ್ಗಳನ್ನು ಹತ್ಕೊಂಡು ಹೋಗೋದು, ಅದ್ರ ಜೊತೆಗೆ ಸಿಂಪಲ್ ಆದಂಥ ಎಕ್ಸಸೈಸ್ಗಳನ್ನು ಡೈಲಿ ಒಂದು 5ರಿಂದ 10 ನಿಮಿಷ ನೀವು ಮಾಡಿದ್ರೂ ಅಷ್ಟೇ ನಿಮ್ಮ ದೇಹದಲ್ಲಿರುವ ಕ್ಯಾಲೋರೀಸ್ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿಯಾಗಿ ನೀವು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್,